ಅಧಿಕಾರ ಪರಿಗ್ರಹ ಪದ್ಧತಿಯ 30ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 170ನೆಯ ಶ್ಲೋಕದಲ್ಲಿ, ಪಾದುಕೆ ಸುಮ್ಮನೆ ಲಂಕೆಯನ್ನ ಜಯಿಸಬೇಕೆಂದು ನೆನೆಸಿಕೊಂಡಿದ್ದಕ್ಕೆ ಲಂಕೆ ನಾಶವಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಯಾವತ್ತ್ವಯಾ ರಾಘವ ಪಾದರಕ್ಷೆ ಜಿಗೀಷಿತಾ ರಾಕ್ಷಸ ರಾಜಧಾನಿ ಮಾಲೇವ ತಾವಲ್ಲುಲಿತಾ ಮದಾಂಧೈಃ ಉದ್ಯಾನ ಶಾಖಾಮೃಗಯೂತಪೈಸ್ತೆ. ರಾಘವ ಪಾದರಕ್ಷೆ, ಶ್ರೀರಾಮನ ಪಾದವನ್ನ ಕಾಪಾಡುವ ಪಾದುಕೆಯೇ, ತ್ವಯ ನಿನ್ನಿಂದ, ಯಾವತ್ ಯಾವಾಗ, ರಾಕ್ಷಸರ ರಾಜಧಾನಿ ಪಟ್ಟಣವಾದ ಲಂಕೆಯು, ಜಿಗೀಷಿತ ಜಯಿಸಬೇಕೆಂದು ಇಚ್ಛಿಸಲ್ಪಟ್ಟಿತೋ, ತಾವತ್ ಆಗಲೇ, ಮದಾಂಧೈಃ ಗೊಂದಲದಿಂದ ಏನೂ ತಿಳಿಯದ, ತೇ ನಿನ್ನ, ಉದ್ಯಾನ ತೋಟದಲ್ಲಿರುವ, ಶಾಖಾಮೃಗಯೂತಪೈಃ ಕಪಿಗಳ ನಾಯಕನಿಂದ, ಮಾಲೇವ ಮಾಲೆಯಂತೆ, ಲುಲಿತ ಹಿಸುಕಲ್ಪಟ್ಟಿತು. ಪಾದುಕೆ ರಾಕ್ಷಸ ರಾಜಧಾನಿ ಲಂಕೆಯನ್ನ ಜಯಿಸಬೇಕೆಂದು ನೆನೆದಳು. ತಕ್ಷಣವೇ ಹೂವಿನ ತೋಟಕ್ಕೆ ಕಪಿಗಳು ನುಗ್ಗಿದರೆ ಹೂವುಗಳನ್ನೆಲ್ಲ ಕಿತ್ತು, ಮಾಲೆಗಳಿದ್ದರೆ ಅವುಗಳನ್ನು ಕಿತ್ತು ಹೊಸಕಿ ಹಾಕುವಂತೆ ಕಪಿ ಸೇನೆ ಲಂಕೆಯನ್ನ ನಾಶ ಮಾಡಿಬಿಟ್ಟಿತು ಅಂತಾರೆ ದೇಶಿಕರು. ಒಬ್ಬನಿಗೆ ಒಳ್ಳೆಯ ಗುಣಗಳು ಬರಬೇಕು ಅಂದರೆ ಆಚಾರ್ಯರುಗಳು ನೆನೆದರೆ ಸಾಕು, ಅವನು ಕೂಡಲೇ ಅತ್ಯಂತ ಒಳ್ಳೆಯ ವ್ಯಕ್ತಿ ಆಗಿಬಿಡುತ್ತಾನೆ ಎಂಬುದು ಈ ಶ್ಲೋಕದ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.